ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಹಾಗೂ ವಕೀಲ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೇನೆ. ನಾವು ವಕೀಲ ವೃತ್ತಿಯನ್ನ ಎಷ್ಟು ಅಡ್ವೊಕೇಟ್ ಅಂದ್ರೆ ಏನು? ಅಡ್ವೊಕೇಟ್ ಅಂದ್ರೆ ಅವ್ರ ಸ್ವಂತಕ್ಕಲ್ಲ, ಬೇರೆಯವ್ರಿಗೋಸ್ಕರ, ನ್ಯಾಯಕ್ಕಾಗಿ, ಬೇರೆಯವರ ಹಕ್ಕುಗಾಗಿ ಏನು ಒಂದು ವೃತ್ತಿಯನ್ನ ಮಾಡ್ತಾರೆ. ನಾವು ಬೇರೆ ವೃತ್ತಿಯಲ್ಲಿ ನೋಡಿದ್ರೆ ಅವರು ತಮ್ಮ ಸ್ವಂತಕ್ಕಾಗಿ ಜೀವನ ನಡೆಸೋಕೆ ಎಲ್ಲರದ್ದು ಕೆಲಸನೇ. ಆದ್ರೆ ವಕೀಲ ವೃತ್ತಿ ಬೇರೆಯವ್ರಿಗೋಸ್ಕರ, ಅದರಿಂದ ನಾವು ಅವ್ರದ್ದು ಫೀಸ್ ಎಕ್ಸ್ಪೆಕ್ಟೇಷನ್ ಮಾಡ್ತೇವೆ, ಎಲ್ಲ ಇರುತ್ತೆ. ಆದ್ರೆ ಅವರು ಬೇರೆಯವ್ರಿಗೋಸ್ಕರ, ಹಕ್ಕಿಗೋಸ್ಕರ ಹೊಡೆದಾಡ್ತಾರೆ. ಆದ್ರಿಂದ ಈ ಪ್ರೊಫೆಷನ್ ಅಡ್ವೊಕೇಟ್ ಒನ್ ಆಫ್ ದಿ ನೋಬೆಲ್ ಪ್ರೊಫೆಷನ್ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಈ ಅಡ್ವೊಕೇಟ್ ನೋಬೆಲ್ ಪ್ರೊಫೆಷನ್ ಅಲ್ಲಿ ನೀವು ನೋಡ್ಬೇಕು ಅಂದ್ರೆ ವಕೀಲರು ಬರೀ ಸಾಧನೆ ಮಾಡಿರೋದು ವಕೀಲ ವೃತ್ತಿಯಲ್ಲ, ಅಂದ್ರೆ ಕೋರ್ಟ್ಗಳಲ್ಲಿ ವಾದ ಮಾಡಿ ಕೇಸ್ ಗೆದ್ದು ಅಲ್ಲ, ಸಮಾಜದಲ್ಲೂ ನೀವು ಎಲ್ಲ ಪ್ರಾಚೀನ ದೇಶಗಳಲ್ಲಿ ನೋಡ್ಬೇಕು ಅಂದ್ರೆ ಅಮೆರಿಕದ ಅಧ್ಯಕ್ಷರಾದಂಥ ಅಬ್ರಹಾಂ ಲಿಂಕನ್ ರವರು ಇರ್ಬೋದು, ಮತ್ತೆ ರಷ್ಯಾದ ಕ್ರಾಂತಿ ಅಂತ ಏನ್ ಹೇಳ್ತೀವಿ ಅಲ್ಲಿ ಲೆನಿನ್ ಅವರು ಇರ್ಬಹುದು, ಮತ್ತೆ ಫ್ರೆಂಚ್ ಕ್ರಾಂತಿಯಲ್ಲಿ ನೊಬಿಸ್ಟರ್ ಅಂತವ್ರು ಇರ್ಬಹುದು. ಅವರೆಲ್ಲ ವಕೀಲ ವೃತ್ತಿಯಿಂದ ಬಂದವ್ರೆ. ಅದನ್ನು ನಮ್ಮ ಭಾರತ ದೇಶಕ್ಕೆ ಬಂದ್ರೆ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಅಂಬೇಡ್ಕರ್ ಅವರು, ಮತ್ತು ಈ ದಿನ ನಾವು ಏನು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇರ್ಬೋದು, ಅಲಾಡಿ ಕೃಷ್ಣರಾಮ್ ಅಯ್ಯವರು ಇರ್ಬೋದು, ಕೆ ಮುನ್ಷಿ ಅವರು ಇರ್ಬೋದು, ಸಾಕಷ್ಟು ಜನ. ಮತ್ತೆ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ನಮ್ಮ ಮೊದಲನೇ ಮುಖ್ಯಮಂತ್ರಿ ಇರ್ಬಹುದು ಚೆಂಗಲಾಯ ರೆಡ್ಡಿ ಅವರು, ಅಥವಾ ಎರಡನೇ ಮುಖ್ಯಮಂತ್ರಿ ಇರ್ಬೋದು ಕೆಂಗಲ್ ಹನುಮಂತಯ್ಯರವರು. ಎಲ್ಲರೂ ವಕೀಲ ವೃತ್ತಿಯಿಂದ. ಏನಕ್ಕೆ ಈ ಹೆಸರುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ವಕೀಲರ ವೃತ್ತಿ ಏನಿದೆ ನಮ್ಮ ಈ ಅಡ್ವೊಕೇಟ್ ಪ್ರೊಫೆಷನ್ ಮಾತ್ರ ಸೀಮಿತ ಆಗಿಲ್ಲ, ಎಲ್ಲಾ ವೃತ್ತಿಯಲ್ಲಿ ಇದನ್ನು ಹೊಂದ್ಕೊಂಡಿದೆ. ಏಕೆಂದ್ರೆ ವಕೀಲ ವೃತ್ತಿಯಲ್ಲಿ ನಾವು ಬರೀ ಎಲ್ಲ ಕಾನೂನನ್ನ ತಿಳ್ಕೊಳ್ಳಲ್ಲ, ಡಾಕ್ಟರ್ ಪ್ರೊಫೆಷನ್ ಬಗ್ಗೆನೂ ಗೊತ್ತಿರುತ್ತೆ, ಬೇರೆ ಎಲ್ಲ ಏನು ಇಂಜಿನಿಯರಿಂಗ್ ಪ್ರೊಫೆಷನ್, ಮೆಕ್ಯಾನಿಕಲ್ ಪ್ರೊಫೆಷನ್, ಟೆಕ್ನಿಕಲ್, ಸೈನ್ಸ್ ಎಲ್ಲ ಲೈನ್ ನಾವು ತಿಳ್ಕೊಬೇಕು. ತಿಳ್ಕೊಂಡಿಲ್ಲ ಅಂದ್ರೂ ನಮ್ಗೆ ಆ ತರ ಕೇಸ್ ಬಂದಾಗ ನಾವು ಅದನ್ನ ಓದ್ತೇವೆ, ತಿಳ್ಕೊತೇವೆ, ಅದನ್ನ ನಾವು ಏನ್ ಕೇಸ್ಗೆ ಅಪ್ಲೈ ಮಾಡಿ ಇದು ಮಾಡ್ತೇವೆ. ಆ ದೃಷ್ಟಿಯಿಂದ ನಾನು ಮತ್ತೊಮ್ಮೆ ಹೇಳುವಲ್ಲೇ ಈ ಅಡ್ವೊಕೇಟ್ ಪ್ರೊಫೆಷನ್ ಏನಿದೆ ತುಂಬಾ ನೋಬೆಲ್ ಪ್ರೊಫೆಷನ್ ಅಂತ. ಈ ದೃಷ್ಟಿಯಲ್ಲಿ ನಾವು ಎಲ್ಲರೂ, ಯಾಕೆಂದ್ರೆ ಬಾರ್ ಮತ್ತೆ ಬೆಂಚ್ ಎಲ್ಲರೂ ಕೇಳ್ಪಟ್ಟಿದ್ದಾರೆ, ಒಂದೇ ರಥದ ಎರಡು ಗಾಲಿಗಳು ಅಂತ. ಯಾರು ಮೇಲಿಲ್ಲ ಕೇಳಿಲ್ಲ. ಅಡ್ವೊಕೇಟ್ಸ್ ಆರ್ ದಿ ಆಫೀಸರ್ಸ್ ಆಫ್ ದಿ ಕೋರ್ಟ್ ಅಷ್ಟೇ. ನಾವು ನಮಗೂ ನಿಮ್ಗೂ ಡಿಫ್ರೆನ್ಸ್ ಇರೋದು ಅಷ್ಟೇ, ನಾವು 3 ಅಡಿ ಮೇಲ್ಗಡೆ ಸ್ವಲ್ಪ ಕುಳ್ಕೋತೇವೆ, ನೀವು ಕೆಳಗಡೆ ಇರ್ತೀರ ಅಷ್ಟೇ. ಇನ್ನು ಅದನ್ನ ಬಿಟ್ಟು ಏನಿಲ್ಲ. ಯಾಕೆಂದ್ರೆ ನಾವು ಒಬ್ರು ಸುಮ್ನೆ ಡೈರೆಕ್ಟ್ ಆಗಿ ಹುಟ್ಟಿದಾಗ್ಲಿಂದ ಏನ್ ನ್ಯಾಯಾಧೀಶರಾಗಿ ಬಂದಿಲ್ಲ, ನಾವು ಅಡ್ವೊಕೇಟ್ ಪ್ರೊಫೆಷನ್ ಮಾಡೇ ಬಂದಿರೋದು. ಆದ್ರಿಂದ ನಾವು ನೀವು ಅನ್ನೋದು ಭೇದ ಭಾವ ಇಲ್ಲ. ಈ ದೃಷ್ಟಿಯಲ್ಲಿ ನಾನು ಏನ್ ಹೇಳೋಕೆ ವ್ಯಕ್ತಿಗತವಾಗಿ ಇಚ್ಛೆ ಪಡ್ತೀನಿ ಅಂದ್ರೆ ಎಲ್ಲರೂ, ಯಾಕೆಂದ್ರೆ ಈಗಾಗಲೇ ಸಮಾಜದಲ್ಲಿ ಸ್ವಲ್ಪ ಏನಾಗಿದೆ ಅಂದ್ರೆ ಜಸ್ಟಿಸ್ ಡಿಲೇಡ್ ಅಂತ. ಏನು ಅಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಏನಾಗ್ತದೆ, ನ್ಯಾಯದಾನ ಮಾಡೋದು ತುಂಬಾ ಲೇಟ್ ಆಗ್ತಾ ಇದೆ. ಎಲ್ಲಾ ಕಕ್ಷಿದಾರಗಳು ನೋಡಿ ನೀವು, ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ತೀರಾ. ಈಗ ನಾನ್ ಕೋರ್ಟ್ ಇಲ್ಲಿ ಬಂದ್ಮೇಲೆನೆ, ಮುಂಚೆ ಹೇಗೋ ಗೊತ್ತಿಲ್ಲ, ಆದ್ರೆ ನನ್ನ ಕೋರ್ಟಲ್ಲಿ ಈಗ 1 ವಾರದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು 3-4 ಜನ ಮುಂದೆ ಬಂದು, ಸ್ವಾಮಿ ನಮ್ದು ಕೇಸ್ ಬೇಗ ಮುಗಿಸ್ಕೊಡಿ ಅಂತ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು, ಬೇಗ ಮುಗಿಸ್ಕೊಡಿ ಅಂತ. ಹೌದು, ಏಕೆಂದ್ರೆ ನಾವೊಂದು ಪಾರ್ಟಿಷನ್ ಸೂಟ್ ಅಲ್ಲಿ 2005, 2010 ಡಿಗ್ರಿ ಕೊಟ್ಟಿರ್ತೀವಿ. FDP ನೋಡಿದ್ರೆ 2010ರಿಂದ 11ರಿಂದ ಪೆಂಡಿಂಗ್ ಇದೆ. ನಾವು ಆ ಡಿಗ್ರಿ ತಗೊಂಡು ಏನ್ ಮಾಡ್ಬೇಕು? ಸುಮ್ನೆ ಪೇಪರ್ ಡಿಗ್ರಿ ಆಗ್ಬಾರ್ದು. ದೇ ಶುಡ್ ಎಂಜಾಯ್ ದಿ ಫ್ರೂಟ್ಸ್ ಆಫ್ ದಿ ಡಿಗ್ರಿ. ಯಾವುದೇ ಅದು ಎಕ್ಸಿಕ್ಯೂಷನ್ ಆಯ್ತು, ಎಕ್ಸಿಕ್ಯೂಷನ್ ಇದೆ ನಮ್ಮಲ್ಲಿ 2009, 8, 10, 11, 12. ಈಗ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ಈಗ ಎಕ್ಸಿಕ್ಯೂಷನ್ ಕೇಸಲ್ಲಿ ನಮ್ಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ, 6 ತಿಂಗಳಲ್ಲಿ ಪೆಂಡಿಂಗ್ ಇರೋ ಎಲ್ಲ ಎಕ್ಸಿಕ್ಯೂಷನ್ ನ ಮುಗಿಸ್ಬೇಕು ಅಂತ. ಅದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ನಿಮ್ಮ ಶ್ರಮದಾನ ಹೆಚ್ಚಿದೆ, ನಾವು ಮಾಡ್ತೇವೆ. ನಮಗೂ ಸ್ವಲ್ಪ ಪ್ರೆಷರ್ ಇರುತ್ತೆ, ವರ್ಕ್ ಪ್ರೆಷರ್. ಯಾಕಂದ್ರೆ ನಮ್ಗೆ ಒಂದು ದಿನದಲ್ಲಿ ಬೋರ್ಡಲ್ಲಿ 100 ಕೇಸ್ ಇದ್ರೆ, ನಿಮ್ಗೆ ನಿಮ್ಮ ಆಫೀಸಲ್ಲಿ ಇವತ್ತು ನಿಮ್ಮ ಆಫೀಸಿಂದ ನಿಮ್ಗೆ ಒಂದು 5, 10 ಆಫೀಸ್ ಮೇಲೆ ಡಿಪೆಂಡ್, 15 ಕೇಸು 20 ಕೇಸು ಇರುತ್ತೆ. ಆದ್ರಿಂದ ನೀವು ನಮ್ಗೆ ಎನ್ಲೈಟನ್ ಮಾಡ್ಬೇಕು ನಿಮ್ ಕೇಸಲ್ಲಿ. ಯಾಕೆಂದ್ರೆ ನಾವು ಆರ್ಡರ್ ಶೀಟ್ ನೋಡಿ ಮಾತ್ರ ನೋಡೋದು, ಕೇಸಲ್ಲಿ ಏನಿದೆ ಅಂತ. ನಮ್ಗೆ ಪೂರ್ತಿ ಫೈಲ್ ರಿಕಾಲ್ ಆಗಲ್ಲ ಅನ್ಲೆಸ್ ಯು ಎನ್ಲೈಟನ್ ಇಟ್. ಈ ಕೇಸಲ್ಲಿ ನಮ್ದು ಹಿಂಗಿದೆ, ಈ ರೀತಿ ಇದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋದು. ಯಾಕಂದ್ರೆ ನಾನು ಇದು ಸ್ವಲ್ಪ ಜೂನಿಯರ್ ಅಡ್ವೊಕೇಟ್ಸ್ಗಳಿಗೆ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಎಲ್ಲಾ ಕೋರ್ಟ್ಗಳಲ್ಲಿ ಸೀನಿಯರ್ಸ್ ಬರಲ್ಲ. ಸೀನಿಯರ್ಸ್ ಯಾವುದೋ ಒಂದು ಕೇಸಲ್ಲಿ ಬರ್ತಾರೆ, ಮಧ್ಯಾಹ್ನ ಬರ್ತಾರೆ ಅಥವಾ ನಂತರ ಬರ್ತಾರೆ. ಸಬ್ಮಿಷನ್ ಮಾಡೋವಂಥ ಕೇಸಲ್ಲಿ ಬೆಳಿಗ್ಗೆ ಇರುವಾಗ ತಾವುಗಳು ಖಂಡಿತವಾಗ್ಲಿ ಸಾಹೇಬ್ರೆ ಇದಿದೆ, ನಾವೇನು ದೊಡ್ಡವರಲ್ಲ, ನಿಮ್ಮನ್ನ ಮುಂದೆ ಬಂದು ತಿನ್ಕೊಬಿಡಲ್ಲ ನಿಮ್ಮನ್ನ. ನಾನು ಸ್ವಲ್ಪ ಎಕ್ಸ್ಪ್ರೆಷನ್ ನೋಡ್ತೀನಿ ಜೂನಿಯರ್ಸ್ದು, ಸ್ವಲ್ಪ ಭಯ ಪಡ್ತೀನಿ. ಏನೂ ಇಲ್ಲ, ನಮಗೂ ಹಂಗೆ ಆಗ್ತಿತ್ತು. ಆದ್ರಿಂದ ಏನಿದೆ ನಿಮ್ ಕೇಸಲ್ಲಿ ಹೇಳಿ,
ಆಗ ನಾವು ಅದನ್ನ ಅರ್ಥ ಮಾಡ್ಕೋತೀವಿ, ಅದಕ್ಕೆ ಏನಿದೆ ಅದನ್ನ ನಾವು ಕೆಲಸ ಮಾಡ್ಬೋದು. ಎಲ್ಲರೂ ನನ್ನ ಮುಳ್ಬಾಗ್ಲಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ, ನಾನು 4 ಕಡೆ ಮಂಗಳೂರಲ್ಲಾಯ್ತು, ಚಿತ್ರದುರ್ಗದಲ್ಲಿ, ಬಾಗಲಕೋಟೆಯಲ್ಲಿ ಎಲ್ಲ ಕೆಲಸ ಮಾಡಿ ಬಂದಿದ್ದೇನೆ. ಇಲ್ಲಿ ನೀವೆಲ್ಲರೂ ಒಳ್ಳೆ ಕೆಲಸ ಮಾಡ್ತೀರಾ. ಯಾಕಂದ್ರೆ ನಾನು ನೋಡಿದ್ದೇನೆ, ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಹೇಗೆ ಅಂದ್ರೆ, ಒಂದ್ಸಲಿ ಕ್ರಾಸ್ ನಿಲ್ಲಾಯ್ತು, ಏನಾಯ್ತು ಅಂದ್ರೆ ನಾನ್ ಮಾಡಿದ ಕೆಲ್ಸಕ್ಕೆ ಬೇರೆ ಕಡೆ ಪ್ಲೇಸ್ ಅಲ್ಲಿ ಹೇಳ್ತಾ ಇದ್ದೀನಿ, ನಾವು ಏನು ಟೆನ್ಷನ್ ಮಾಡ್ತಿರ್ಲಿಲ್ಲ, ಇನ್ನೊಂದು ರಿಕಾಲ್ ಹಾಕೋಣ, ಅದು ನಿಲ್ಲ ಇನ್ನೊಂದು 3 ರಿಕಾಲ್ ಹಾಕೋಣ, 4ನೇ ರಿಕಾಲ್ ಬಂದಾಗ ಅಲರ್ಟ್ ಆಗ್ತಿದ್ರು, ಈಗ ಆಬ್ಜೆಕ್ಷನ್ ಹಾಕಿಸ್ತಾರೆ, ಈಗ ರಿಜೆಕ್ಟ್ ಆಗ್ಬಹುದು ಅಂತ. ಇಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಏನು ಅಂದ್ರೆ, ಹೌದು ಒಂದ್ಸರಿ ಏನಾರ ನಿಲ್ಲ ಆದ್ರೆ ನೆಕ್ಸ್ಟ್ ಟೈಮ್ ಬಂದಿಲ್ಲ, ನಿಲ್ಲಾಗಿದೆ, ರಿಕಾಲ್ ಮಾಡಿದ್ರೆ ಇನ್ನ ಮತ್ತೆ ಸಾಹೇಬ್ರು ಕೊಡಲ್ಲ ಅಂದ್ಬಿಟ್ಟು ಎಲ್ಲ ಬಂದ್ ಮಾಡ್ತೀರಾ. ಇದೇ ರೀತಿ ಎಲ್ಲರೂ ಮಾಡ್ಕೊಂಡು ಹೋಗಿ ನಾವು ಕಕ್ಷಿದಾರರಿಗೆ ನ್ಯಾಯ ಕೊಡ್ಸೋಣ ಅಂತ ದೃಷ್ಟಿಯಿಂದ ನನ್ನನ್ನು ಇವತ್ತು ಇಲ್ಲಿ ಕರೆಸಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ.